ತಕೊಳ್ಳಿ ಸರ್. ಅಯ್ಯೋ ಇದೆಲ್ಲ ಅಭ್ಯಾಸ ಇಲ್ಲ. ಅಭ್ಯಾಸ ಮಾಡ್ಕೊಳ್ಳಿ, ಒಳ್ಳೇದು. ಅನಿಕಾ, ನಾನು ಸುಮ್ಮನೆ ಹೇಳ್ತಿಲ್ಲ, ಕಣ್ಣಾರೆ ನೋಡಿದ್ದಕ್ಕೆ ಹೇಳ್ತಿರೋದು. ಐ ಡೋಂಟ್ ನೋ, ನಾನು ಇಷ್ಟು ಹೇಳಿದ್ಮೇಲೂ ನೀನು ಏನು ಮಾಡದೇ ಇದ್ರೆ. ಅವಳನ್ನ ಮಣ್ಣು ಮುಗಿಸಿ ಅವಮಾನ ಮಾಡಿ ಅವಳನ್ನ ಗೆಲ್ಲಬೇಕು ಅಂತ ಅನ್ಕೊಂಡಿದ್ದೆ. ಬಟ್ ನೋ, ಅವಳನ್ನ ಮುಗಿಸಿ ಮಣ್ಣಲ್ಲಿ ಮಣ್ಣು ಮಾಡಿದ್ರೇನೆ ಅವಳನ್ನ ಗೆಲ್ಲೋಕ್ಕಾಗ್ಬೋದು ಅಂದರೆ ಐ ಆಮ್ ರೆಡಿ. ಇದರ ಹೆಸರು ಏನು ಗೊತ್ತಾ? ಡೆತ್ ಸ್ಟಾಕರ್ ಅಂತ. ಒಂದು ಸತಿ ಕಚ್ಚಿದ್ರೆ 30 ಮಿನಿಟ್ಸಲ್ಲಿ ಔಟ್. ಅವ್ರ ಕಷ್ಟ ಅಂದರೆ ನೆರವಿಗೆ ಬರ್ತಾಳೆ. ಅವಳ ಕೈಯಲ್ಲಿ ಮದ್ದು ಮಾಡಿಸಿ ತಗೊಂಬಂದ್ರೆ ಗುಣ ಆಗೋ ಅವಕಾಶ ಇದೆ. ತಗೊಳ್ಳಿ ತಾತ. ದೇವಸ್ಥಾನ ಒಂದು ಸುತ್ತು ಪ್ರದಕ್ಷಿಣೆ ಬಾರಪ್ಪ, ದೇವರು ಒಳ್ಳೇದು ಮಾಡ್ತಾನೆ. ಯೋ ದೇವಾನಾಂ ಪುರೋಹಿತಃ. ಅಯ್ಯೋ ಕಮ್ಲಿ, ಸಾರಿ, ಕೈ ತಾಕಿ ಬೈ ಮಿಸ್ಸಾಗ ಆಗೋಯ್ತು. ನೀವೆಲ್ಲ ಇಲ್ಲೇ ಇರಿ, ನಾನು ಹೋಗಿ ಬಟ್ಟೆ ಬದಲಾಯಿಸ್ಕೊ ಬರ್ತೀನಿ. ಅಯ್ಯೋ ಅನಿಕಾ, ಅವರೆಲ್ಲ ರಾಕ್ಷಸನ್ನ ಸುಡಕ್ ಬರ್ತಿದ್ದಾರೆ ಅನಿಸ್ತಿದೆ. ಮಗ ಅಚ್ಚಪ್ಪ
ಕಮ್ಲಿದಲ್ವಾ? ಹಾಗಾದ್ರೆ ಅವಳು ಇಲ್ಲೇ ಎಲ್ಲೋ ಇರಬೇಕು. ರಿಷಿ ಸರ್, ಕಮ್ ಆನ್, ಇನ್ ಎಷ್ಟೊತ್ತು ಮಾಡ್ತೀರಾ? ನನಗಂತೂ ಎಕ್ಸೈಟ್ಮೆಂಟ್ ತಡೆಯೋಕ್ಕಾಗ್ತಿಲ್ಲ. ಬೇಗ ಬೆಂಕಿ ಇಡಿ. ನಮಗೂ ಅಷ್ಟೇ ಅನಿಕಾ. ರಿಷಿ ಸರ್ ಪ್ಲೀಸ್ ಬೇಗ. ಸೀರಿಯಸ್ ಆಗಿ ಹೇಳ್ತೀವಿ ನೋಡು, ನೀನು ಫೋನ್ ಕೊಡ್ಸೋವರೆಗೂ ಜಾನಕಿ ಅವರು ನನ್ನ ಫೋನಾಗೆ ಓದ್ಕೊಳ್ಳಿ. ಇಲ್ಲ ನಿನ್ನ ಫೋನ್ ಯಾಕೆ? ಒಂದು ವೇಳೆ ನಾನು ನಿನ್ನ ಮನೆಯವನಾಗಿದ್ದಿದ್ರೆ ನೀನು ಈಸ್ಕೊತಿಲ್ವಾ ಹೇಳೋ? ಎಲ್ಲ ವಿಷಯನೂ ನೀನು ಇಲ್ಲ. ಕಣ್ಣು ಕಾಣಿಸಲ್ಲ ಅಂತ ಗೊತ್ತಿದ್ರು ಅವಳನ್ನ ಹೀಗೆ ದರ ಹೇಳ್ಕೊಂಡ್ ಬಂದಿದ್ದೀರಲ್ಲ. ಇವಳಿಗೆ ಕಣ್ಣು ಕಾಣಿಸಲ್ವಾ? ನಮ್ಮ ತಾಳ್ಮೆ ಮೀರಿದ್ರೆ ಇಲ್ಲಿ ನಡೆಯೋದೇ ಬೇರೆ. ಇವಳ ವಿಚಾರ ನಿಮ್ಗೆ ಇನ್ನೂ ಗೊತ್ತಿಲ್ಲ. ಅಂತ ವಿಚಾರ ಏನ್ರಿ ಇದೆ ಹೇಳಿ. ನೀವು ಮೊದಲನೇ ವಿಚಾರ ತಿಳ್ಕೊಬೇಕಾಗಿರೋದು ಇವಳಿಗೆ ಚೆನ್ನಾಗಿ ಕಣ್ಣು ಕಾಣಿಸುತ್ತೆ. ಇನ್ನೂ ನಂಬೋಕ್ಕಾಗ್ದಿರೋ ತುಂಬ ವಿಚಾರ ಇದೆ. ಮಾಯಂಗ್ ಈಗಾಗಲೇ ಮದುವೆ ಆಗಿದೆ. ಮುತ್ತು ಅವ್ರು ಹೊರಗಡೆ ಇದ್ದರೆ ಬೆಳ್ಳಿ ಮುತ್ತು ಮದುವೆ ಮಾಡಿಸ್ಬೇಕಾಗತ್ತೆ ಅನ್ನೋ ರೀಸನ್ ಇಟ್ಕೊಂಡೆ ಮುತ್ತು ಅವ್ರನ್ನ ಒಳಗಡೆ ಹಾಕ್ಸಿದ್ದಾರೆ. ನಾನು ಹೋಗುವಾಗ್ಲೂ ನೀನು ನನ್ನ ಹಿಂಬಾಲಿಸ್ಕೊಂಡ್ ಬಂದೆ ಅಲ್ವಾ? ಏನಿನ ಉದ್ದೇಶ? ಮನೆಯೆಲ್ಲ ನೀಲಿ ಬಣ್ಣಕ್ಕೆ ತಿರುಗಿದೆ ಅಂದ್ರೆ ನಮ್ಮ ಮನೆಯಲ್ಲಿರೋದು ಹಾವುಗಳೇ. ಅಮೃತ, ನೀನು ಹೀಗೆ ಹಿಂಸೆ ಪಡ್ತಾ ಇರೋದನ್ನ ನೋಡ್ತಾ ಇದ್ರೆ ಹೇಳ್ಕೊಳ್ಳೋದಕ್ಕಾಗದೇ ಇರೋಷ್ಟು ಸಂತೋಷ ಆಗ್ತಾ ಇದೆ. ಇನ್ನು ಸ್ವಲ್ಪ ಹೊತ್ತಲ್ಲೇ ನೀನು ಪ್ರಜ್ಞೆ ತಪ್ತೀಯ. ಆಮೇಲೆ ಅವ್ರು ಬಂದು ಆ ಗರುಡ ದೇವರಿಗೆ ನಿನ್ನ ಬಲಿ ಕೊಡ್ತಾರೆ. ನೋಡು, ಇದರಲ್ಲಿ ತರಕಾರಿ ಹಣ್ಣು ಎಲ್ಲ ತಂದಿದ್ದೀನಿ. ಸುಮತಿ ಊಟನೇ ಮಾಡ್ತಿಲ್ಲಮ್ಮ, ಸ್ವಲ್ಪ ಹಣ್ಣಾದ್ರೂ ತಿನ್ಲಿ ಅಲ್ವಾ? ಕೇಸರಿ ಹಾಲಲ್ಲಿ ಹಾಕ್ಬಿಡ್ಸು. ಲಕ್ಕಿ ಹುಟ್ಟೋ ಸಮಯದಲ್ಲೂ ಕೂಡ ನಾನು ಸುಮತಿನ ಸರಿಯಾಗಿ ನೋಡ್ಕೊಳಕ್ಕಾಗ್ಲಿಲ್ಲ. ಆದ್ರೆ ಈ ಸಲ ತಪ್ಪು ಮಾಡೋಲ್ಲ. ಇನ್ನೇನ್ ಮಾಡ್ತೀರಾ? ಇದನ್ನೆಲ್ಲ ತರೋ ಬದಲು ಒಂದ್ ತೊಟ್ಟು ವಿಷನಾದ್ರೂ ತಂದಿದ್ದಿದ್ರೆ ಕುಡ್ದು ನೆಮ್ಮದಿ ಆಗಾದ್ರೂ ಸಾಯ್ತಿದ್ನಲ್ರಿ.